ಗಂಗಾವತಿ ನಗರದ ಬಸ್ ನಿಲ್ದಾಣ ಎದುರುಗಡೆ ಭಾರತ ಕಮ್ಯುನಿಸ್ಟ್ ಪಕ್ಷದ 1925 ರಿಂದ 2025ರ ಶತಮಾನೋತ್ಸವ ಜಾಥಾದ ಬಹಿರಂಗ ಸಭೆಯನ್ನ ಕೊಪ್ಪಳ ಜಿಲ್ಲಾ ಮುಖಂಡರಿಂದ ಏರ್ಪಡಿಸಲಾಯಿತು. ಸಿಪಿಐ ಪಕ್ಷದ ಶತಮಾನೋತ್ಸವ ಜಾಥಾವು 30/11/2025ರಂದು ಕೆಜಿಎಫ್ನಿಂದ ಆರಂಭಗೊಂಡಿದೆ. 5/12/2025ರಂದು ಗಂಗಾವತಿಗೆ ಆಗಮಿಸಿದೆ. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಎ ಹುಲಗಪ್ಪ, ಕಾರ್ಯದರ್ಶಿ ಎಎಲ್ ತಿಮ್ಮಣ್ಣ ಸೇರಿದಂತೆ ಕೊಪ್ಪಳ ಜಿಲ್ಲಾ ಪದಾಧಿಕಾರಿಗಳು ಬರಮಾಡಿಕೊಂಡರು. ಬಸ್ ನಿಲ್ದಾಣದ ಎದುರುಗಡೆ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಬಡವರ ನಿವೇಶನಕ್ಕಾಗಿ ಮತ್ತು ಹಕ್ಕುಗಳಿಗಾಗಿ ರೈತಪರ ಚಳವಳಿಗಳನ್ನ ಮಾಡುತ್ತಾ ಇಂದಿಗೆ 100 ವರ್ಷಗಳು ಸಿಪಿ ಪಕ್ಷಕ್ಕೆ ತುಂಬಿರುವುದರಿಂದ ಶತಮಾನೋತ್ಸವ ಜಾಥಾ ರಾಜ್ಯಾದ್ಯಂತ ಸಂಚರಿಸ್ತಾ ಇದೆ. ಕೊನೆಗೆ 23/12/2025ರಂದು ಬೆಂಗಳೂರಿನಲ್ಲಿ ಬಹಿರಂಗ ಸಮಾವೇಶದೊಂದಿಗೆ ಮುಕ್ತಾಯಗೊಳ್ಳಲಿದೆ ಎಂದು ಸಿಪಿಐ ಪಕ್ಷದ ಮುಖಂಡರು ವಿವರವಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್, ಗೌರವಾಧ್ಯಕ್ಷ ಡಾ ಜಿ ರಾಮಕೃಷ್ಣ, ಅಧ್ಯಕ್ಷ ಡಾ ಸಿದ್ದನಗೌಡ ಪಾಟೀಲ್, ಖಜಾಂಚಿ ಶಿವರಾಜ್ ಆರ್ ಬೀರಾದಾರ್ ಸೇರಿದಂತೆ ಕೊಪ್ಪಳ ಜಿಲ್ಲಾ ಮುಖಂಡರಾದ ಮಂಜುನಾಥ ನಾಯಕ್, ಮಂಜುನಾಥ್ ಗುಂಡೂರು, ಕಂಟ್ಯಪ್ಪ, ಸುನೀತಾ, ನೀಲಮ್ಮ, ಶೇಖಮ್ಮ, ಗಂಗಮ್ಮ, ನೂರ್ ಸಾಬ್ ಸೇರಿದಂತೆ ಕೊಪ್ಪಳ ಜಿಲ್ಲಾ ಮತ್ತು ಗಂಗಾವತಿ, ಕಾರಟಗಿ, ಕನಕಗಿರಿ ಮುಖಂಡರು, ಸದಸ್ಯರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಪ್ರಜಾಪವ ಟಿವಿ, ಗಂಗಾವತಿ. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಎನ್ಕೆಎಸ್ ಟಿವಿ4 ಗಂಗಾವತಿ. ಈ ಒಂದು ಜಾಥಾದ ಉದ್ದೇಶಿಸಿ ಹಂಗಾಗಿ ನಮಗೆ ಬಹಳ ಖುಷಿ ಆಗ್ತಾ ಇದೆ. ನಾವು ಮುಂದಿನ ಕಾರ್ಯಕ್ರಮ ಕಾರಟಗಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತೇವೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇವೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಒಂದು ದುಡಿಯುವ ಜನರ ಶಕ್ತಿಯಾಗಿ, ಅದೊಂದು ರಾಜಕೀಯ ಪಕ್ಷವಾಗಿ, ಅದೊಂದು ಜನತಾ ಹೋರಾಟವನ್ನು ಕಟ್ಟಿದಂತಹ ಹಿನ್ನೆಲೆ ಇರ್ತಕ್ಕಂಥ ಒಂದು ರಾಜಕೀಯ ಶಕ್ತಿಯಾಗಿ ಮುಂದೆ ಏನು ಮಾಡಬೇಕನ್ನೋದು ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಂದಿನ ಸವಾಲಾಗಿದೆ ಬಂಧುಗಳೇ. ಆ ನಿಟ್ಟಿನೊಳಗೆ ಈ ಜಾಥಾ ರಾಜ್ಯ ಸಂಚಾರ ಮಾಡಿ ಮುಂದೆ ಇರ್ತಕ್ಕಂಥ ಜನರ ಕಲ್ಯಾಣಕ್ಕಾಗಿ ತಪ್ಪಜರ್ಮಿರ್ತಕ್ಕಂಥ ಈ ಅಧಿಕಾರಿಗಳಿಗೆ ಜನಸಾಮಾನ್ಯರ ಬದುಕು, ಜನಸಾಮಾನ್ಯರ ಭಾವನೆ, ಜನಸಾಮಾನ್ಯರಿಗಿರ್ತಕ್ಕಂಥ ದಿನನಿತ್ಯದ ತೊಂದರೆಗಳು ಅವ್ರಿಗೆ ಅರ್ಥ ಆಗಲ್ಲ. ಆ ನಿಟ್ಟಿನೊಳಗೆ ಈ ಒಂದು ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತ ಕಮ್ಯುನಿಸ್ಟ್ ಪಕ್ಷ 1925ರಿಂದ 2025ರವರೆಗೆ ಬಡವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಆದಿವಾಸಿಗಳ ಪರವಾಗಿ, ದುಡಿಯುವ ವರ್ಗದ ಪರವಾಗಿ ನಿರಂತರವಾಗಿ ಹೋರಾಟ ಮತ್ತು ಇದು ಮಾಡ್ಕೊಂಡು ಬಂದಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನಸಂಖ್ಯೆ ಆಧಾರವಾಗಿ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಮತ್ತು ರೈತರಿಗೆ ಒಂದು ಸಂಬಂಧ ಕಾಟಿಗೆ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮಣಾಚಾರ್ಯಕ್ಕೆ ಕಾಟಿಗೆ ಹೋಗಬೇಕಾಗಿದೆ ಮತ್ತು ಮುಂದಿನ ದಿನ ಬೇರೆ ಬೇರೆ ಹೋಗಬೇಕಾಗಿದೆ. ತಾವು ಈ ಒಂದು ಜಾಥಾದ ಎಲ್ಲ ಮಹಿಳೆಯರು ಮತ್ತು ಅಣ್ತಮ್ಮರು, ಕಾರ್ಮಿಕ ಮುಖಂಡರು, ಕಟ್ಟಡ ಕಾರ್ಮಿಕ ಮುಖಂಡರುಗಳು ಮತ್ತು ನಮ್ಮ ಮಹಿಳಾ ಸಂಘದವರು ಇವರೆಲ್ಲರೂ ಈ ಒಂದು ಜಾಥಾಕ್ಕೆ ಬಂದಂಥ ಶತಮಾನೋತ್ಸವ ಸಮಾರಂಭದ ಬಹಿರಂಗ ಸಭೆ ಅಧ್ಯಕ್ಷರನ್ನು ವಹಿಸಿರ್ತಕ್ಕಂಥ ಉದ್ದೇಶವನ್ನು ಹೇಳಿದ್ದಾರೆ ನಮ್ಮ ನಾಯಕರಿಗೆ ಮಾತಾಡುವಾಗ. 2 ಉದ್ದೇಶಕ್ಕೆ ನಾವು ಈ ಜಾಥಾನ ತಗೊಂಡು ಹೋಗ್ತಾ ಇದ್ದೇವೆ. ಕಾಲ ಈ ನೆಲದಲ್ಲಿ ದೊಡ್ಡ ಸಂಘರ್ಷವನ್ನು ನಡೆಸಿರ್ತಕ್ಕಂಥದ್ದು ಭಾರತ ಕಮ್ಯುನಿಸ್ಟ್ ಪಕ್ಷ. ಆ ಸಂಘರ್ಷ ನಡೆಸುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ 1000 ಜನ ಹತರಾಗಿದ್ದಾರೆ, ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ, ಆಸ್ತಿಗಳನ್ನು ಸಮಾಜಕ್ಕಾಗಿ ಕೊಟ್ಟಿದ್ದಾರೆ, ಜೈಲುವಾಸವನ್ನು ಅನುಭವಿಸಿದ್ದಾರೆ, ಗುಂಡಿಗೆ ಬಲಿಯಾಗಿದ್ದಾರೆ. ಈ ಎಲ್ಲ ಸಂಘರ್ಷದ ನೋಟವನ್ನು ಈ ರಾಜ್ಯದ ಜನತೆ ಮುಂದೆ ಇಡಬೇಕಾಗಿದೆ ಒಂದು ಉದ್ದೇಶ. ಇನ್ನೊಂದಿರ್ತಕ್ಕಂಥ ಜನರ ಬಗ್ಗೆ ನೀತಿಗಳನ್ನು ಯಾವ ರೀತಿಯಾದ ನೀತಿಗಳನ್ನು ಹೊಂದಿದ್ದಾವೆ, ಆ ನೀತಿಗಳಿಗೆ ನಾವು ಪ್ರತ್ಯುತ್ತರವಾಗಿ ಯಾವ ರೀತಿಯ ಉತ್ತರವನ್ನು ಕೊಟ್ಟು ಹೋರಾಟವನ್ನು ಮಾಡಿ ನ್ಯಾಯವನ್ನು ಪಡಿಬೇಕಾಗಿದೆ ಅನ್ನತಕ್ಕಂಥದ್ದು ನಾವು ರಾಜ್ಯ ಜನತೆ ನಾವು ಕೇಳಬೇಕಾಗಿದೆ. ಈ ದೇಶದ ಎಷ್ಟು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದರೆ ಬಹಳ ಗಂಭೀರವಾದ ಸಮಸ್ಯೆ ಇದೆ. ಹಾಗಾಗಿನೇ ಆ ವಸತಿ ಸಮಸ್ಯೆಗಾಗಿ ಒಂದು ಹೋರಾಟ ಮಾಡೋವನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಮಿಕರು ಗೊತ್ತಿದ್ದಾರೆ. ಆ ಒಂದು ಹೋರಾಟದ ಮುಖಾಂತರವನ್ನೇ ನಾವು ಸರ್ಕಾರವನ್ನು ಅಲ್ಲಾಡಿಸಬೇಕಾದಂಥ ಪರಿಸ್ಥಿತಿಯೂ ಕೂಡ ಇದೆ. ಆ ಹಿನ್ನೆಲೆ ಒಳಗಡೆ ಬಡವ ಹಬ್ಬದಲ್ಲಿ ಮತ್ತೆ ನಾವು ಹೋರಾಟವನ್ನು ಮುಂದುವರಿಸೋದ್ರ ಜೊತೆಗೆ ಈ ಒಂದು ಶತಮಾನೋತ್ಸವ ಸಮಾರಂಭದ ಒಂದು ಜಾಥಾ ಏನು ನಡೀತಾ ಇದೆ, ಇದು ರಾಜ್ಯೋತ್ಸವ ಯಶಸ್ವಿ ಆಗಲಿ ಅಂತ ತಾವೆಲ್ಲರೂ ಕೂಡ ಆರೈಸ್ತೀವಿ ಅಂತ ನಾನು ಬಯಸ್ತಾ ಇದ್ದೀನಿ. ಈ ಜಂಟಿಗಾಗಿ ಬದುಕಿದ್ದೇವೆ, ಯಾತಕ್ಕಾಗಿ? ನಮಗೆ ಆಸ್ತಿ ಮಾಡಿಕೊಳ್ಳೋದಕ್ಕಲ್ಲ, ನಮ್ಮ ಬದುಕನ್ನು ಸುಧಾರಿಸೋದಕ್ಕಲ್ಲ. ನನ್ನ ಹಾಗೆ 1000 ಜನ ಇದ್ದಾರೆ, ಅನ್ನ ಇಲ್ಲದೆ ಇರೋರು, ವಸತಿ ಇಲ್ಲದೆ ಇರೋರು, ಬಟ್ಟೆ ಇಲ್ಲದೆ ಇರೋರು, ಉದ್ಯೋಗ ಇಲ್ಲದೆ ಇರೋರು, ಆರೋಗ್ಯ ಇಲ್ಲದೆ ಇರೋರು, ಶಿಕ್ಷಣ ಇಲ್ಲದೆ ಇರೋರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಸಮಾನವಾದ ಹಕ್ಕು ದೊರಕಬೇಕು ಅನ್ನುವಂಥದ್ದು ನಮ್ಮ ಆಶೆ ಆಗಿದೆ. ಮತ್ತು ಸಂವಿಧಾನವನ್ನು ಬರೆಕೊಟ್ರು.
ಅಲ್ಲಿ ತನಕ ಯಾವುದೋ ಒಂದು ವರ್ಗದ ಜನ ತಾವು ನಿಷ್ಠೋದನ್ನು ಮಾಡ್ತಕ್ಕಂಥ ಅನುಸರಿಸ್ತಕ್ಕಂಥದ್ದು ದೇಶದಲ್ಲಿತ್ತು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ಮೇಲೆ ಈ ಜನರಿಗೆ ಸಮಾನತೆ ಸಿಗಬೇಕು ಅನ್ನೋದಕ್ಕೆ ಒಂದು ಶಾಸನವನ್ನ ಮಾಡಿಕೊಟ್ಟಂತಾರೆ ಅಂಬೇಡ್ಕರ್ ಅವರು. ಒಂದು ಶಾಸನದ ಚೌಕಟ್ಟನ್ನ, ಕಾನೂನು ಚೌಕಟ್ಟನ್ನು ಒದಗಿಸ್ಕೊಟ್ಟಂತಾರೆ ಅಂಬೇಡ್ಕರ್ ಅವರು. ಅದೇ ರೀತಿ ನ್ಯಾಯವನ್ನು ಕೊಡಿ, ನಿಮ್ಮ ಅಪ್ಪನ ಮನೆಯಿಂದೇನು ತಂದು ಕೊಡಬೇಕಾಗಿಲ್ಲ ಬೇರೆ ಎನ್ನುವ ಈ ದೇಶಕ್ಕಿರ್ತಕ್ಕಂಥ ಸ್ವತ್ತು ಈ ದೇಶಕ್ಕಿರ್ತಕ್ಕಂಥ ಜನರಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ. ಅದನ್ನು ಕೇಳ್ತಾ ಇದ್ದೇವೆ ನಾವು. ಅದನ್ನು ಕೊಡ್ರಿ ನೀವು. ಅದನ್ನು ಬಿಟ್ಟು ಆ ಸಂವಿಧಾನವನ್ನು ಅಪ್ರಸ್ತುತಗೊಳಿಸುವಂತ ಪ್ರಜಾಪ್ರಭುತ್ವ ನಿರಾಸಕ್ತಿಗೊಳಿಸುವಂತ ಮತ್ತು ಈ ಜನರ ಶಕ್ತಿನ ಕುಂಟಿಸುವಂತ ಅವ್ರ ಬದುಕನ್ನು ಹಾಳು ಮಾಡುವಂತ ಕೆಲಸಗಳನ್ನ ಹಾಳು ಮಾಡ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದ್ರ ವಿರುದ್ಧ ನಾವು ಎದ್ದೇಳಿ ಹೊತ್ತು ಸಿಡಿದೇಳಿ ಹೊತ್ತು ಕೂಡ ನಮಗೆ ನ್ಯಾಯ ದೊರಕೋದಿಲ್ಲ, ನ್ಯಾಯ ಸಿಗೋದಿಲ್ಲ. ಸರ್ಕಾರ ಮಾಡಬೇಕಾಗಿದ್ದ ಕೆಲಸ ಮಾಡೋದಕ್ಕೆ ಕಾನೂನನ್ನು ಮಾಡಿಟ್ರು ಕೂಡ ನಮ್ಮನ್ನು ಏನು ಅಂತ ಬಂದು ಕೇಳ್ತಾ ಇಲ್ಲ. ಆ ನಿಟ್ಟಿನೊಳಗಡೆ ಆ ಕಾರಣಕ್ಕಾಗಿನೇ ನಿಮ್ಮೆಲ್ಲರೂ ಫೆಬ್ರವರಿ ಒಳಗಡೆ ಬೆಂಗಳೂರಿಗೆ ಬರೋಕೆ ಹೇಳಿರೋದು, ನಿಮ್ಮ ಮನೆ ಬೇಕು ಅಂತ ಕೊಡ್ರಿ, ನಿವೇಶನಗಳು ಬೇಕು ಅಂತ ಕೊಡ್ರಿ ಅಂತ ಕೇಳೋದಕ್ಕೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ. ಜನಕ್ಕೆ ವಾಸ ಮಾಡಕ್ಕೆ ಒಂದು ನಿವೇಶನ ಇಲ್ಲ ಅದನ್ನು ಕೊಡೋದಕ್ಕೆ, ಜನ ಕೇಳೋದಕ್ಕೆ ವಾರಗಟ್ಟಲೆ ಬಂದು ಬೆಂಗಳೂರು ಕುಟ್ಕೊಳ್ಳೋಂಥ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥವ್ರು ನಾವು ಅಂತ ಗೊತ್ತಾಗಬೇಕಾಗಿ ಮುಟ್ಟಾಳ್ರಿಗೆ. ಕಟ್ಟರೆ ಹೊತ್ತು ನಮಗೆ ನ್ಯಾಯ ಸಿಕ್ಕೋದಿಲ್ಲ. ನಮಗೆ ನ್ಯಾಯ ನಾಯಕರು, ಆಲ್ ಇಂಡಿಯಾ ಕಿಸಾನ್ ಸಭಾದ ಹಿರಿಯ ನಾಯಕರಾದಂಥ ಗೆಳೆಯ ಪಾಲೋನಹಳ್ಳಿ ಪ್ರಸನ್ನ ಕುಮಾರ್ ಅವರೇ, ಭಾರತೀಯ ಜನಕಲಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಗೆಳೆಯ ಷಣ್ಮುಖ ಅವರೇ, ಸೂರಿಗಾಗಿ ಸಮರ ನಿವೇಶನ ರೈತರ ಹೋರಾಟದ ರಾಜ್ಯ ಕಾರ್ಯದರ್ಶಿ ಆದಂಥ ಗೆಳೆಯ ಎ ಮೋನಪ್ಪ ಅವರೇ, ನೂರ್ ಸಾವ್ ಹೊಸಮನಿ ಅವರೇ, ಕೊಪ್ಪಳ ಜಿಲ್ಲೆಯ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಅಂತ ಗೆಳೆಯ ತಿಮ್ಮಣ್ಣ ಅವರೇ ಹಾಗೂ ಲಕ್ಷ್ಮಣ ಅವರೇ, 30ನೇ ತಾರೀಕು ನವೆಂಬರ್ ಇಂದು KGFನಲ್ಲಿ ಆರಂಭ ಆಯಿತು. ಆರಂಭವಾಗಿ ಬೇರೆ ಬೇರೆ ಜಿಲ್ಲೆಗಳನ್ನು ಸುತ್ತಕೊಂಡು ಅದು ಕೋಲಾರ ಜಿಲ್ಲೆ, ತುಮಕೂರು, ಚಿತ್ರದುರ್ಗ ಮುಗಿಸ್ಕೊಂಡು ಇವತ್ತು ನಿಮ್ಮ ಜಿಲ್ಲೆಗೆ ಆಗಮಿಸಿದೆ. ಪಕ್ಷ ಹುಟ್ಟಿ 100 ವರ್ಷ ಆಗಿದೆ. ಹಲವಾರು ಸಂಘಟನೆಗಳು ನಮ್ಮ ಓಣಿಯಲ್ಲಿ ಹುಟ್ಟುವ ಮೇಲೆ ಒಂದು ತಿಂಗಳು. ಆದರೆ ಭಾರತ ಕಮ್ಯುನಿಸ್ಟ್ ಪಕ್ಷ 1925 ಡಿಸೆಂಬರ್ 26ರಂದು ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತಕ್ಕಂಥ ಹೋರಾಟವನ್ನು ಇಟ್ಕೊಂಡು ಸ್ವಾತಂತ್ರ್ಯದ ಅಗ್ನಿಕುಂಡದೊಳಗೆ ಈ ಪಕ್ಷ ಹುಟ್ಟುತ್ತದೆ. ರಾಜರಿದ್ರು, ಭೂಮಾಡು, ಅವರು ಮುಂದೆ ಬರ್ತಕ್ಕಂಥ ಸ್ವಾತಂತ್ರ್ಯ ದುರ್ಯೋಜನಕ್ಕೆ ಬರಬೇಕು, ರೈತರಿಗೆ ಬರಬೇಕು, ಜೈಲಲ್ಲೇ ಸತ್ತಂಥ ಉದಾಹರಣೆಗಳಿವೆ. ಆದರೂ ಈ ಅವತ್ತು ಏನು 25 ಡಿಸೆಂಬರ್ 26ಕ್ಕೆ ಹೆಗಲ ಮೇಲೆ ಇಟ್ಟಂಥ ಧ್ವಜವನ್ನು ಅವರು ನೆಲಕ್ಕಿಡಲಿಲ್ಲ, ಇವತ್ತರೆಗೂ ಎತ್ಕೊಂಡು ಬಂದಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 1947ಕ್ಕೆ ಬೇಕು, ಮೈಗೆ ಹಾಕೊಳ್ಳೋಕೆ ಬಟ್ಟೆ ಬೇಕು, ಇರೋದಕ್ಕೊಂದು ಮನೆ ಬೇಕು, ಮಕ್ಕಳಿಗೆ ಒಂದು ಶಿಕ್ಷಣ ಬೇಕು, ಹಾಗೆ ಓದ್ತ. ಆದರೂ ಸಹಿತ ಇವತ್ತು ಅವತ್ತಿನ ಹೋರಾಟ ಇವತ್ತು ಮುಂದುವರಿತು.